1929 ಚೆವರ್ಲೆಟ್ 6 ಸಿಲಿಂಡರ್ ಇಂಜಿನ್ ಅದ್ರದ್ದು. ಅದರ ಡಾಕ್ಯುಮೆಂಟ್ ಸರಿ ಮಾಡಲಿಕ್ಕೆ ಬಹಳ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಆಟೋ ಯಾವ್ದು ಆಸಕ್ತಿ ಬರುತ್ತೆ. ರಿಪಬ್ಲಿಕ್ ಡೇಗೆ ಮಾತ್ರ ಇಲ್ಲಿ ಅದು ವಿಂಟೇಜ್ ಕಾರ್ ತನ್ನಿ ಹೇಳ್ತಾರೆ. ಮತ್ತೆ ಯಾರು ಈ ಬಗ್ಗೆ ಸಪೋರ್ಟಿಂಗ್ ಯಾರು ಮಾಡ್ತಾ ಇಲ್ಲ. ಈಗೀಗ ಹೊಸ ಕಾರುಗಳು, ದೊಡ್ಡ ಕಾರುಗಳ ಟ್ರೆಂಡ್ ಬೆಳೀತಿದೆ. ಆದರೆ ಹಳೆ ಮಾದರಿಯ ಕಾರು ಮತ್ತು ಜೀಪುಗಳು ಇನ್ನೂ ತಮ್ಮ ಆಕರ್ಷಣೆಯನ್ನ ಉಳಿಸಿಕೊಂಡಿವೆ. ಅದೇ ರೀತಿ ಬಜ್ಪೆಯ ಕರಾವಳಿ ಸ್ಟುಡಿಯೋದ ಮಾಲೀಕ ರತ್ನಾಕರ ಅವರ ಹಳೆಯ ಕಾರುಗಳ ಮೇಲಿನ ಆಸಕ್ತಿ ಈಗ ಒಂದು ಉದ್ಯಮವಾಗಿಯೂ ಬೆಳೀತಿದೆ. ಹಾಗಾದ್ರೆ ಇವರ ಬಳಿ ಯಾವೆಲ್ಲ ವಿಂಟೇಜ್ ಕಾರುಗಳಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ನನಗೆ ಸಣ್ಣದಿಂದಲೂ ಈ ಮೊದಲಂತೂ ಓಲ್ಡ್ ಹಳೆ ಕಾರುಗಳ ಮತ್ತೆ ತುಂಬ ಆಸಕ್ತಿ. ನನ್ನ ಫೋಟೋಗ್ರಫಿ ಹವ್ಯಾಸದಲ್ಲಿ ಇದು ನನಗೆ ಹವ್ಯಾಸ ವೃತ್ತಿಯಾಗಿ ಹೋಗಿದೆ. ಅದಕ್ಕಾಗಿ ನಾನು ಎಲ್ಲಿ ಹಳೆ ಕಾರದ ಸಿಗದೆ ಗುಜರಾತ್, UP, ಡೆಲ್ಲಿಯಿಂದ ಹಳೆ ಕಾರನ್ನು ತಂದು ಇಲ್ಲೇ ಹಿರಿಯರವರಿಂದ ರಿಪೇರಿ ಮಾಡಿಸಿ ನಾನು ಈ ಕಾರುಗಳನ್ನು ಸುಸ್ಥಿತಿಯಲ್ಲಿ ಇಟ್ಟಿದ್ದೆ. ಈಗ ಇದು 1929 ಚೆವರ್ಲೆಟ್ 6 ಸಿಲಿಂಡರ್ ಇಂಜಿನ್ ಅದ್ರದ್ದು. ಮತ್ತು ಸ್ಟಾರ್ಟಿಂಗ್ ಹ್ಯಾಂಡಲ್ ಇದೆ. ಮತ್ತು ರೂಪ್ ಓಪನ್ ಟಾಪ್ ಮಾಡಲಿಕ್ಕೆ ಆಗುತ್ತೆ, ಓಪನ್ ಆಗುತ್ತೆ, ಕ್ಲೋಸು ಆಗುತ್ತೆ. ಮತ್ತು 1937 ಆಸ್ಟಿನ್ ರೂಬಿ, ಇದು ಅಜಯ್ ಜಡೇಜಾ ಫ್ಯಾಮಿಲಿ ಗುಜರಾತ್ ಅಲ್ಲಿಂದ ತಂದದ್ದು. ಅದರಲ್ಲೂ ಹಾಗೆ ಈಗದ ಗಾಡಿಯಲ್ಲಿ ರೂಪ್ ಓಪನ್ ಅಂತ ಆ ಥರನೇ ರೂಪ್ ಓಪನ್ ಆ ಕಾಲದಲ್ಲೇ ಇರುತ್ತದೆ. ಮತ್ತು ಅದರಲ್ಲಿ ಮ್ಯಾನ್ಯಲ್ ಬ್ರೇಕ್ ಎಲ್ಲ ರೋಪ್ ಟೈಪ್, ಈಗಿನ ಪ್ರೂವಿಡ್ ಟೈಪ್ ಅಲ್ಲ. ಅದು ಭಾರಿ ಡೆಲಿಕೇಟ್ ಇಂಜಿನು ಹಾಗೆ ನೋಡ್ಲಿಕ್ಕೆ ಭಾರಿ ಡೆಲಿಕೇಟ್. ಈಗ ಅದರದ ಮೇಂಟೈನ್ ಭಾರಿ ಕಷ್ಟ. ಮೊದಲು ಎಲ್ಲ ತುಂಬ ಹಿರಿಯರವರು ಮೆಕ್ಯಾನಿಕಲ್ ಮತ್ತು ಇಲೆಕ್ಟ್ರಿಕಲ್ ವರ್ಕ್ನವರಿದ್ರು. ಅವರು ಎಲ್ಲ ಈಗ ಸ್ವರ್ಗಸ್ಥರಾಗಿದ್ದಾರೆ. ಅದು ತುಂಬ ಬೇಸರದ ವಿಷಯವು ನನಗೂ ತುಂಬ ಭಾಳ. ಅದರ ಬಗ್ಗೆ ಹೇಳಕ್ಕೆ ನನಗೆ ದುಃಖವಾಗುತ್ತೆ. ಇಲ್ಲಿ ಆರ್ಟ್ ಅವ್ರಿಗೆ ಅದ್ರದ್ದು ಇಂಟ್ರೆಸ್ಟ್ ಇಲ್ಲ, ಮತ್ತೆ ಅದರ ಬಗ್ಗೆ ಗೊತ್ತೂ ಇಲ್ಲ. ಖಾಲಿ ವೆಹಿಕಲ್ ನೋಡ್ದೆ ಅದು ಇಲ್ಲ ಇದಿಲ್ಲ, ಇನ್ವಾಯ್ಸ್ ಬೇಕು ಅದು ಬೇಕು ಎಲ್ಲ ಅದರ ಡಾಕ್ಯುಮೆಂಟ್ ಸರಿ ಮಾಡಲಿಕ್ಕೆ ಭಾಳ ತುಂಬ ಕಷ್ಟ ಆಗುತ್ತೆ. ಅದರಲ್ಲಿ ಇಲ್ಲಿ ಆರ್ಟ್ ಯಾವ್ದು ಆಸಕ್ತಿ ಬರುತ್ತೆ. ಇಲ್ಲಿಯ ಇದು ರಿಪಬ್ಲಿಕ್ ಡೇಗೆ ಮಾತ್ರ ಇಲ್ಲಿ ಅದು ವಿಂಟೇಜ್ ಕಾರ್ ತನ್ನಿ ಹೇಳ್ತಾರೆ. ಮತ್ತೆ ಯಾರು ಈ ಬಗ್ಗೆ ಯಾರು ನಮಗೆ ಸಪೋರ್ಟಿಂಗ್ ಯಾರು ಮಾಡ್ತಾ ಇಲ್ಲ. ಅದು ತುಂಬಾ ಬೇಸರದ ವಿಷಯ. ಈಗಿನ ಜನರ ಮಕ್ಕಳು ಹಾಗೆ ಖಾಲಿ ವೆಹಿಕಲ್ ನೋಡುವ ಕುತೂಹಲ ಮಾತ್ರ ಇಲ್ಲದ ಅದರದ ಬಗ್ಗೆ ಆಸಕ್ತಿ ಯಾರಿಗೂ ಇಲ್ಲ. ಖಾಲಿ ಹಿರಿಯರು ಮಾತ್ರ ಅದಕ್ಕೆ ಗೌರವ, ಒಂಥರ ಸಂತೋಷ ವ್ಯಕ್ತಪಡಿಸ್ತದೆ ವಿನ ಈಗಿನ ಜನರೇಷನ್ ಯಾವುದು ಅದ್ರ ಬಗ್ಗೆ ಇಂಟ್ರೆಸ್ಟೇ ಇಲ್ಲ. ನನ್ನ ಮಕ್ಕಳಿಗೆ ಆದಷ್ಟು ಇದ್ರ ಬಗ್ಗೆ ಆಸಕ್ತಿ ಬರುವಾಗ ನಾನು ಇಲ್ಲೇ ಹೋಗುವಾಗ ಅವರನ್ನೇ ಕರ್ಕೊಂಡು ಹೋಗ್ತೇನೆ. ಅದು ಮ್ಯೂಸಿಯಂ ಇಟ್ಟರೆ ಅದು ಅಲ್ಲಿಯೇ ಒಳಗೆ ಉಳಿತೆ. ಆದಷ್ಟು ರನ್ನಿಂಗ್ ಅಲ್ಲಿ ಇರ್ಬೇಕು. ನನ್ನ ಜನರೇಷನ್ಗೆ ಇದು ಫೋಟೋ ಬರೋಂಥ ಆಸೆ ಇದೆ. ಮತ್ತೆ ದೇವರ ಇಚ್ಛೆ, ಯಾವುದು ಹೇಳಲಿಕ್ಕೆ ಆಗೋದಿಲ್ಲ.